ಚೆನ್ನಾಗಿ ಯಾಮಾರಿಸಿದ್ರಿ. ಸತ್ಯ ಪೀಡೆ ತೊಲಗ್ತು. ಆ ಪೀಡೆ ಇಲ್ಲಿಗೂ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ನಾ? ಅವನು ಒಂದು ಕ್ರಿಮಿ, ಹಠ ಮಾರಿ. ಅವ್ನು ಇಲ್ಲಿವರೆಗೂ ಬರ್ತಾನೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾವಿಲ್ಲಿ ಇದೀವಿ ಅಂತ ಅವ್ನಿಗೆ ಹೆಂಗ್ ಗೊತ್ತಾಯ್ತು? ಅಂದ್ರೆ ಅವ್ನು ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾನ? ಫಾಲೋ ಮಾಡೋದಕ್ಕೆ ನಾ ಮನೆಯಿಂದ ಹೊರಗೆ ಹೋಗಿದ್ರೆ ತಾನೆ. ಹಾಗಾದ್ರೆ ಅವ್ನು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಹೊರಗೆ ಬರೋದನ್ನ ಕಾಯ್ತಿದ್ದ. ಹಾಗಾದ್ರೆ ಅವ್ನು ಗ್ಯಾರಂಟಿ ನಮಗ್ ತೊಂದರೆ ಕೊಡ್ತಾನೆ. ಏನ್ ಮಾಡೋದಕ್ಕೂ ಹೇಸಲ್ಲ. ನೋಡು, ಆ ಹುಚ್ಚಿನ ಬಗ್ಗೆ ಬಿಟ್ಟು ಬಿಲ್ಡಪ್ ಕೊಡ್ಬೇಡ, ನಮ್ಗೆ ಇರಿಟೇಟ್ ಆಗುತ್ತೆ. ಸರಿ ನಡೀರಿ, ಅವ್ನು ಮತ್ತೆ ವಾಪಸ್ ಬಂದ್ರು ಬರ್ತಾನೆ. ಅಯ್ಯ ಬಂದ್ರೆ ಬರ್ಲಿ, ಒಂದ್ ಕೈ ನೋಡೇ ಬಿಡ್ತೀನಿ ಇವತ್ತು. ಏನ್ ನೋಡ್ಕೊಳ್ಳೋದು ನಿಮ್ ತಲೆ? ಅವ್ನ ಕೈಯಲ್ಲಿ ಮಚ್ಚಿದೆ, ಹಿಂದ್ಗಡೆ ಅಷ್ಟೊಂದ್ ಜನ ರೌಡಿಗಳಿದ್ದಾರೆ. ಅವ್ನ್ ನಮ್ ಪ್ರಾಣ ತೆಗೆಯೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಏಯ್ ಹೀರೋ ನಾನು. ಕೊಚ್ಚೆ ಮೇಲೆ ಕಲ್ಲೆಸಿದ್ರೆ ಹೀರೋ ಆದ್ರೂ ಎಗರುತ್ತೆ. ನೋಡಿರಿ. ಎಲ್ಲವನು ಕಾಣಿಸ್ತಾನೆ ಇಲ್ಲ. ಏನಣ್ಣ ಆ ಸ್ಪೀಡಲ್ಲಿ ಚಸ್ತಾವ್ರೆ ಅವನು. ತಪ್ಪು ನನ್ನ ಮಗನೇ, ಅವ್ನು ಸ್ಪೀಡಾಗೆ ಹೋಗ್ತಾ ಇದ್ದಾನೆ, ನೀನ್ ಆಮೆ ತರ ಓಡಿಸ್ತಾ ಇದೆಯಲ್ಲ. ಪಕ್ಕದಲ್ಲಿ ಹುಡುಗಿಗೆ ತೋರಿಸ್ತಾ ಇದೆ. ಏನಂದೆ? ಏನಿಲ್ಲ ಅಣ್ಣ, ನೋಡ್ತೀನಿ. ಬಾಯಿ ಫೋನು ನಾನ್ ಸದ್ಯಕ್ಕಿಲ್ಲ ಅಂತ ಹೇಳಿ. ಹಲೋ ಬಾಯ, ಅವರು ಸದ್ಯಕ್ಕೆ ಇಲ್ವಂತೆ. ಇತ್ತ ಕಡೆ ಎತ್ತ ಎತ್ತ ಎತ್ತ. ಇನ್ನು ಏನ್ ಮಾಡ್ತಾ ಇದ್ದೀರಾ? ಕಣ್ ಕಾಣಿಸ್ತಿಲ್ವಾ? ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡಿ ಮತ್ತೆ. ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ? ಯಾವನಿಗೆ ಗೊತ್ತು? ಯಾಕೆ ಗೊತ್ತಿಲ್ಲ? ನಾನೇ ಮೆಕ್ಯಾನಿಕಾ? ನನ್ನನ್ ಕೇಳಿದ್ರೆ ನನ್ಗೇನ್ ಗೊತ್ತು? ಮತ್ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ? ನೀವು ಉತ್ತರ ಹೇಳ್ತೀರೇನೋ ಅಂತ. ಪ್ರಶ್ನೆ ಏನು? ಗಾಡಿ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅಂತ. ನನಗೇನ್ ಗೊತ್ತು? ಅದೇ ಯಾಕೆ ಗೊತ್ತಿಲ್ಲ? ಯಾಕೆ ಸ್ಟಾಪ್? ನೋಡು. ಏನ್ ನೋಡ್ರಿ? ಒಂದು ಪೆಟ್ರೋಲ್ ಆಗೋಗಿರ್ಬೇಕು, ಇಲ್ಲ ಗಾಡಿಲಿನೋ ಪ್ರಾಬ್ಲಮ್ ಇರ್ಬೇಕು. ಏನಮ್ಮ ಪ್ರಾಬ್ಲಮ್ ಇದೆ ಅಂದ್ರೆ ಕ್ಲಾರಿಟಿ ಇಲ್ವಾ? ಕ್ಲಾರಿಟಿ ಇದ್ದಿದ್ರೆ ಹೋಗಿ ಹೋಗಿ ನಿನ್ನ ಜೊತೆ ಕರ್ಕೊಂಡ್ ಬರ್ತಿದ್ದೆ. ಯಾಕೆ ಕರ್ಕೊಂಬಂದ್ರಿ? ಬಾಬಾ ಬ್ರಹ್ಮಾನಂದ ಅವರು ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಬೇಡ ಅಂತ. ನಾನೇ ಅವ್ರ ಮಾತು ಕೇಳಲಿಲ್ಲ. ಯಾಕೆ ಹೇಳಿ? ಏಯ್ ಇಳಿ. ಯಾಕೆ? ಬರಂಗಿದ್ರ ಬಾ, ಇಲ್ಲ ಇಲ್ಲೇ ಕೂತ್ಕೋ. ಬಂದೆ ಬಂದೆ. ಈಗ ಗೊತ್ತಿಲ್ಲ. ಅದೇ ಯಾಕೆ ಗೊತ್ತಿಲ್ಲ? ಯಾರನ್ನಾದ್ರೂ ಹೆಲ್ಪ್ ಕೇಳ್ಬೋದಲ್ವಾ? ಹೆಲ್ಪ್ ಕೇಳೋಕೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ದು. ಹೆಲ್ಪ್ ಕೇಳೋದಕ್ಕೆ ಯಾರಾದ್ರೂ ಗೊತ್ತಿರ್ಬೇಕು ಅಂತಾನೆ ಏನಿಲ್ಲ. ಹೋಗ್ತಾ ಯಾರಾದ್ರೂ ಸಿಗ್ತಾರೆ. ಈ ಕಾಡಲ್ಲಿ ಗೊತ್ತಿಲ್ಲ. ಕಾಫಿ ನಿನಗೆ ಬೇಡ. ಇದು ಸ್ವಲ್ಪ ತಗೋ. ಬೇಡ ಅಲ್ಲ, ಇವರಿಬ್ರು ಹೋಗಿ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಒಂದ್ ಫೋನ್ ಮಾಡ್ಬಾರ್ದಾ? ಅಯ್ಯೋ, ಫೋನ್ ಮಾಡೋದಕ್ಕೆ ಅವ್ರಿಗೆ ಎಲ್ಲಿ ಸಿಗ್ನಲ್ ಸಿಗುತ್ತೆ? ಅದೇನೋ ಅಕ್ಕಿ ಹಕ್ಲತ್ರ ರಾಮನ್ ಬೆಟ್ಟದ ಹತ್ರ ಟವರ್ ಹಾಕಿದ್ದಾರೆ ಅಂತ ಹೇಳಿದ್ರಿ. ಅವ್ರು ಆ ಕಡೆ ಹೋದ್ರೆ ಸಿಗ್ನಲ್ ಸಿಗ್ಬೋದಲ್ವಾ? ಅಯ್ಯ, ಒಳ್ಳೆ ಕತೆ ನಿಂದು. ಹೆಸರಿಗೆ ಮಾತ್ರ ಟವರ್ ಹಾಕಿದ್ದಾರೆ, ಕರೆಂಟ್ ಇದ್ರೆ ಮಾತ್ರ ಅಲ್ಲಿ ಸಿಗ್ನಲ್ ಇರುತ್ತೆ. ಅದು 2G, ಬಾಕಿ ಹೊತ್ನಲ್ಲಿ ಗೋತಾನೆ. ಇಷ್ಟೊತ್ತಿಗೆ ಇಲ್ಲೂ ಪವರ್ ಕಟ್ ಅಲ್ವಾ? ಹಾಗಾದ್ರೆ ಅವ್ರು ಬಂದಾಗ ಬರ್ಲಿ ಅಂತ ಸುಮ್ನಿತ್ ಬಿಡೋದಾ? ಯಾಕೆ ಟೆನ್ಷನ್ ಮಾಡ್ಕೋತೀಯ ನೀನು? ಆರಾಮಾಗಿ ಸುತ್ತಾಡ್ಕೊಂಡು ಎಲ್ಲ ಜಾಗ ನೋಡ್ಕೊಂಡ್ ಬರ್ಲಿ ಬಿಡು. ಅಕಸ್ಮಾತ್ ದಾರಿ ತಪ್ಪಿದ್ರು ಯಾರನ್ನ ಕೇಳಿದ್ರು ನಮ್ಮನೆ ದಾರಿ ತೋರಿಸ್ತಾರಲ್ವಾ? ಹಾಗಲ್ಲ ರೀ, ದೂರದಿಂದ ಬಂದಿದ್ದಾರೆ. ಪೇಟೆಲ್ ಬೆಳೆದಿರೋ ಮಕ್ಕಳು, ಹಳ್ಳಿ ಬಗ್ಗೆ ಏನು ಗೊತ್ತಿಲ್ಲ, ಅದಕ್ಕೆ ಕೇಳ್ದೆ. ಎಂಜಾಯ್ ಮಾಡಕ್ ಬಂದಿದ್ದಾರೆ, ಮಾಡ್ಲಿ ಬಿಡು. ನಮಗಂತೂ ಅದನ್ನ ನೋಡೋ ಭಾಗ್ಯ ಇಲ್ವಲ್ಲ ಸಾವಿತ್ರಿ. ಸ್ವಲ್ಪ ನಿಧಾನಕ್ಕೆ ಹೋಗಿ.
ನಂಗೆ ತುಂಬ ಸುಸ್ತಾಗ್ತದೆ. ಆಗ್ಲೇ ನೀನೇ ತಾನೆ ಮುನಿ ಬರ್ತಾನೆ ಬೇಗ ಹೋಗಿ, ಮುನಿ ಬರ್ತಾನೆ ಬೇಗ ಹೋಗಿ ಅಂತ ಹೇಳಿದ್ದು. ಇವಾಗ ನೋಡಿದ್ರೆ ನಿಧಾನಕ್ಕೆ ಹೋಗಿ ಅಂತ ಹೇಳ್ತಿದ್ಯಾ? ಆ ಮುನಿನ ಒಂದ್ ಕೈ ನೋಡ್ಕೊಳ್ತೀನಿ ಅಂದೆ, ಅದಕ್ಕೂ ಬೇಡ ಅಂದೆ. ನೋಡು, ನೀನ್ ತುಂಬಾ ನನ್ನ ಕನ್ಫ್ಯೂಸ್ ಮಾಡ್ತಿದ್ಯಾ. ಕನ್ಫ್ಯೂಷನ್ ನೀವೇ ತಾನೆ ಕನ್ಫ್ಯೂಷನ್ ಇಸ್ ಹ್ಯಾಪಿನೆಸ್ ಅಂತ ಹೇಳೋರು. ಈಗೇನು ನನ್ನ ಜೊತೆ ಬರ್ತೀಯೋ ಇಲ್ಲ ಇಲ್ಲೇ ವಾದ ಮಾಡ್ಕೊಂಡು ನಿಂತ್ಕೊಳ್ತೀಯೋ? ಅಯ್ಯೋ ಸರಿ, ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಮುನಿಯನ್ ಬರಲ್ಲ. ಆಲ್ರೆಡಿ ಬಂದಾಯ್ತು. ಅವ್ರ ಗಾಡಿ ಸಿಕ್ತು ಅಂದ್ರೆ ಅವ್ರು ಸಿಗಲ್ವಾ? ಇಲ್ಲೆಲ್ಲೋ ಸುತ್ತಮುತ್ತ ಇರ್ತಾರೆ, ಸರಿಯಾಗಿ ನೋಡಿ. ಹಿಡಿಯೋ ರಾಧಾ, ಓಡು ರಾಧಾ. ಇಡ್ರೋ ಈ ಕಡೆ ಹೋಗಿರ್ಬೇಕು. ನಡೀರ ಬರ್ರ. ಏನೋ ಕಚ್ದಂಗಾಯ್ತು. ಆಗಿಂದ ಓಡ್ತಾನೆ ಇದೀವಿ, ಏನ್ ಕಚ್ಚಿರುತ್ತೆ? ಮುಳ್ಳಗೆಲ್ಲ ಚುಚ್ಚಿರ್ಬೇಕು, ತೋರ್ಸು. ಅಮ್ಮ ಕಚ್ಗುಳಿ ಆಗತ್ತೆ. ಸಾರಿ. ಅಕ್ಕಲ್ ತೋರ್ಸು. ಕಚ್ಚು ಇಲ್ಲ, ಚುಚ್ಚು ಇಲ್ಲ, ಸುಮ್ಮನೆ ಡೌ ಮಾಡ್ತೀಯಾ? ರಾಧಾ ಓಡು. ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯಾಕೋ ಸುಸ್ತಾಗ್ತಾ ಇದೆ. ಏನಿಲ್ಲ, ಕರೆಕ್ಟ್ ಟೈಮಲ್ಲೇ ಕೈ ಕೊಡ್ತೀಯಲ್ಲ. ನೋಡು, ನಿಮ್ಗೆ ಬೇರೆ ವಿಧಿನೇ ಇಲ್ಲ, ನಾವು ಓಡ್ಲೇಬೇಕು. ನಡಿ. ಇಲ್ಲ, ಕಣ್ಣೆಲ್ಲ ಮಂಜ್ ಆಗ್ತಾ ಇದೆ, ತಲೆ ಸುತ್ತದಾಗ ಆಗ್ತಾ ಇದೆ. ಹಾ ಕೆಲಸ ಮಾಡಿದ್ರೆ ಫಿಟ್ ಆಗಿರ್ತೀನಿ, ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ನೋಡು, ನಾವೇನು ಕೆಲಸ ಮಾಡ್ತಾ ಇದ್ರು ಫಿಟ್ ಆಗಿದ್ದೀವಿ. ಬಾ. ಪ್ಲೀಸ್, ಆಗ್ತಾ ಇಲ್ಲ. ನೋಡು, ಅಲ್ಲಿ ಕೂರೋದಕ್ಕೆ ಜಾಗ ಇರ್ಬೋದು, ಅಲ್ಲಿ ಹೋಗೋಣ. ನಡಿ, ಬಾ ಬೇಗ ಬಾ. ರಾಧಾ ಬಾ. ರಾಧಾ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತದೆ. ಬಾ ರಾಧಾ ಪ್ಲೀಸ್. ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಏನೋ ಒಂಥರ ಆಗ್ತಾ ಇದೆ. ಕೂತ್ಕೋ. ರಾಧಾ, ಮುನಿ ಹಿಂದೆನೇ ರಾಧಾ, ನಾವು ಹೋಗ್ಬೇಕು. ಇಲ್ಲೇ ಇದ್ದಾರೆ, ಬಡ್ರೋ. ರೀ ಆನಂದ್ ಅವರೇ, ಇವತ್ತಾದರೂ ಸಿಗ್ತೀರಾ? ಜಾಗ ಸಮಯ ಅರೇಂಜ್ ಮಾಡಲ ಸರ್? ನನ್ನ ಗೋಳಿ ಕೊಳ್ದೆ ಹೊಡೆದ್ರೆ ನಿಮ್ಗೆ ಕುಡ್ದಿರೋ ಟೀ ಜೀರ್ಣ ಆಗಲ್ಲ ಅಲ್ವಾ?
ಸರ್ ನಾ ಟೀ ಕುಡಿಯೋಲ್ಲ, ಕಾಫಿ ಕುಡಿಯೋದು. ಕಾಪಿ ನನ್ನ ಟೆನ್ಷನ್ಸ್ ನನಗೆ, ಅದರಲ್ಲಿ ನೀವು ಬೇರೆ. ಸರ್ ಇವಾಗಂತ ಏನು ಟೆನ್ಷನ್ ಆಗಿದೆ ಅಂತ. ಅಲ್ಲ ಸರ್, ನೀವು ಹೆದರ್ಕೊಳ್ಳೋದು ನೋಡಿದ್ರೆ ನೋಡಿದವರೆಲ್ಲ ನಗು ಬರ್ತಾ ಇರೋ ಜಾಗದಲ್ಲೆಲ್ಲ ನಗ್ಬಿಡ್ತಾರೆ ಸರ್. ಬಿಟ್ಟರೆ ನೀವು ನಗ್ಬಿಡ್ತೀರಲ್ವಾ? ನಗು ಬರೋ ಜಾಗದಲ್ಲಿ ನಗ್ತೀನಿ ಸರ್. ಸರ್ ಬೇಜಾರು ಮಾಡ್ಕೋಬೇಡಿ, ನೀವು ಆಳೋ ಹಾಗೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಕೆಲಸ. ಅಂದರೆ ಏನಂದರೆ ಸರ್, ನಿಮ್ಮನ್ನು ನೋಡಿದ್ರೆ ಅವಳನ್ನ ಮೀಟ್ ಮಾಡೋಕ್ಕೆ ಮನಸ್ಸಿದೆ, ಆದರೆ ಯಾವುದೋ ಕೆಲಸಕ್ಕೆ ಬಾರದ ರೀಸನ್ ಇಟ್ಕೊಂಡು ತಲೆ ಕೆರ್ಕೋತಾ ಇದ್ದೀರಾ ಅಂತ ನಾನು ನಂಬೋಣ. ಅಂಬೋಣನೂ ಇಲ್ಲ, ಆಂಬೋಡಿನೂ ಇಲ್ಲ. ನಿಜವಾಗ್ಲೂ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೂರ್ತಿಗಳೇ. ಸರ್ ಇಷ್ಟು ಸಣ್ಣ ವಿಷಯನ ಯಾಕೆ ರಾಕೆಟ್ ಸೈನ್ಸ್ ಹೋಲಿಸ್ತಾ ಇದ್ದೀರಾ? ಇದು ನನ್ನ ಪಾಲಿಗೆ ಅದಕ್ಕಿಂತ ಕಷ್ಟ ಅನಿಸ್ತಾ ಇದೆ. ಸರ್ ನೀವು ಯಾಕೋ ಓವರ್ ಥಿಂಕ್ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಹೌದು ಮೂರ್ತಿಗಳೇ, ಒಂದ್ಸಲ ಹೌದು ಅನ್ಸುತ್ತೆ, ಒಂದ್ಸಲ ಇಲ್ಲ ಅನ್ಸುತ್ತೆ. ಒಂದ್ಸಲ ಮೀಟ್ ಆದ್ರೆ ಏನ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ, ಮೀಟ್ ಆಗ್ಬಿಟ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತಾನು ಅನ್ಸುತ್ತೆ. ತಲೆ ಕೆಟ್ಟೋಗ್ಬಿಟ್ಟಿದೆ ಮೂರ್ತಿಗಳೇ. ಸರ್ ಅದಕ್ಕೆ ಸರ್ ಜೀವನದಲ್ಲಿ ಕೆಲವು ಅಭ್ಯಾಸಗಳಿರಬೇಕು ಅಂತ ಹೇಳ್ತಾರೆ. ನಿಮ್ಮ ಅಣ್ಣನ ನೋಡಿ ನೀವು ಕಲಿಬೇಕು ಸರ್. ಅಣ್ಣನ ಹತ್ರನ ಏನು ಕೇಳಿಸ್ಕೊಳ್ಳೋರು ಇಲ್ಲದೆ ಹೋದರೂ ಕೆಲವು ವಿಷಯಗಳನ್ನ ಸೀಕ್ರೆಟ್ ಆಗೇ ಹೇಳಬೇಕು. ಇದಕ್ಕಿಂತ ಅವಳನ್ನ ಮೀಟ್ ಮಾಡೋದೇ ವಾಸಿ. ನನ್ನ ಲವ್ ಸ್ಟೋರಿಗಂತೂ ಬೀಳಲಿಲ್ಲ, ಅಣ್ಣನ ಹಾರರ್ ಸ್ಟೋರಿಗಾದರೂ ಬಿದ್ದಿಲ್ಲ. ಧನ್ಯೋಸ್ಮಿ. ಬೇಗ ವಾಲ್ಗ ಓದಿಸೋ ಥರ ಆಗ್ಬಿಟ್ಲಿ. ಅಣ್ಣ ನನಗೆ ಓಡೋಕ್ಕಾಗಲ್ಲ ಅಣ್ಣ, ಸಿಗೋಡೆ ಸುಸ್ತಾಗಿದೆ. ಏಯ್ ಸುಸ್ತಾದರೂ ಅಷ್ಟೇ, ನಿನ್ನ ಫಸ್ಟಾದರೂ ಅಷ್ಟೇ. ನಾವು ಓಡಬೇಕು, ಆ ನನ್ನ ಮಕ್ಕಳನ್ನ ಹಿಡಿಬೇಕು. ನನ್ನ ಮಗನಿಗೆ ಇವತ್ತೊಂದು ಗತಿ ಕಾಣಿಸ್ಬೇಕು. ಬನ್ನಿ. ಏನಾಯ್ತು ರಾಧಾ ನಿನಗೆ? ಹೆಚ್ಚು ಕಮ್ಮಿ ರೈಟ್ ಹೇಳೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ. ನೋಡು, ಅಮ್ಮಿ ಬರೋಕ್ಕೆ ಮುಂಚೆ ಮನೆ ಸೇರ್ಕೊಳ್ಳೋಣ ಪ್ಲೀಸ್. ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗೇನು ಆಗ್ತಾ ಇದೆ. ಏಯ್ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನಗೇನೋ ಆಗ್ತಾ ಇದೆ. ಅಮ್ಮ ಬನ್ನಿ. ರಾಧಾ, ಏನಾಯ್ತು ರಾಧಾ? ಮಾತಾಡ್ ರಾಧಾ, ಏನಾಯ್ತು ಅಂತ ಹೇಳು. ರಾಧಾ, ನಾನೇ ಎತ್ಕೊಂಡು ಹೋಗ್ಲಿ ಅಂತ ಡೌ ಮಾಡ್ತೀಯಳ? ಇಲ್ಲ, ಸೀರಿಯಸ್ ಆಗಿ ಏನೋ ಆಗಿದೆ. ರಾಧಾ ಮಾತಾಡ್ ರಾಧಾ. ರಾಧಾ ರಾಧಾ, ಅಯ್ಯೋ ಆಗ್ಲೇ ಏನೋ ಕಚ್ತು ಅಂತ ಬೇರೆ ಹೇಳಿದ್ಲು. ಈಗ ಏನ್ ಮಾಡ್ಲಿ? ಅಯ್ಯೋ ಮೈ ಬೇರೆ ಬಿಸಿ ಆಗ್ತಿದ್ಯಲ್ಲ. ರಾಧಾ ರಾಧಾ, ಅಣ್ಣ ಅಣ್ಣ, ಇಲ್ಲಿ ಹತ್ರದಲ್ಲಿ ಆಸ್ಪತ್ರೆ ಇದೆಯಾ? ಎಂತಾಯ್ತು? ಗೊತ್ತಿಲ್ಲ ಅಣ್ಣ, ಏನೋ ಕಚ್ತು ಅಂದ್ಲು. ತುಂಬಾ ಸುಸ್ತಾಗಿದ್ದಾಳೆ, ಅರ್ಜೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು. ಹೇಗೆ ಹೋಗ್ಬೇಕು? ಆಸ್ಪತ್ರೆಯಿಂದ ತುಂಬಾ ದೂರ ಮಾರಯ್ಯ, 50 ಕಿಲೋಮೀಟರ್ ಹೋಗ್ಬೇಕು. 50 ಕಿಲೋಮೀಟ್ರಾ? ಮತ್ತೆ ಈ ಬೆಟ್ಟದಲ್ಲಿ ಯಾರು ಆಸ್ಪತ್ರೆ ಕಟ್ತಾರ? ಇದು ಹಳ್ಳಿ ಮಾರಯ್ಯ. ಎಂತದು ಕಚ್ಚಿತು ಅಂತ ಹೇಳಿದಿಲ್ಲ ಮಾರಯ್ಯ, ಎಂತದದು? ಏನೋ ಗೊತ್ತಿಲ್ಲ, ಬಟ್ ತುಂಬಾ ಸುಸ್ತಾಗಿದ್ದಾಳೆ. ರಾಧಾ, ಮೈಯೆಲ್ಲ ಬಿಸಿ ಆಗ್ತಿದ್ಯಾ? ಹಾಗಿದ್ರೆ ಪಕ್ಕ ಇದು ಹಾವು ಕಚ್ಚಿರೋದು ಮಾರಯ್ಯ. ಹಾವ? ನೋಡ್ದ, ನಾ ಹೇಳಿಲ್ವಾ ಇದು ಪಕ್ಕ ಹಾವೇ ಕಚ್ಚಿರೋದು. ಆಸ್ಪತ್ರೆಗೆ ಹೋಗೋ ತನಕ 7 ಉಳಿಯಲ್ಲ.
ಏನ್ ಮಾತು ಅಂತ ಆಡ್ತಿದ್ದೀರಣ್ಣ? ಹಾವು ಕಚ್ಚಿದೆ ಅಂತ ಸಲೀಸಾಗಿ ಹೇಳ್ತಿದ್ದೀರಲ್ಲ. ಟೆನ್ಷನ್ ಎಂತಕ್ಕೆ ಮಾರಯ್ಯ? ಅಲ್ಲಿ ನೋಡಿ, ಬೆಟ್ಟದ ಮೇಲೆ ದೇವಸ್ಥಾನ ಉಂಟು, ಅಲ್ಲಿ ನಾಟಿ ಔಷಧಿ ಕೊಡ್ತಾರೆ, ಅಲ್ಲಿ ಕರ್ಕೊಂಡು ಹೋಗಿ ಗುಣ ಆಗುತ್ತೆ. ರೀ, ಹಾವು ಕಚ್ಚಿದ ಮೇಲೆ ಇಮಿಡಿಯೇಟ್ ಆಗಿ ಕೊಡ್ಬೇಕಾದ್ರೆ ಆಂಟಿವೆನಮ್, ದೇವಸ್ಥಾನ ತೀರ್ಥ ಅಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ ಮಾರಯ್ಯ. ಹಾವುಗಳು ಕಚ್ಚೋದು ಇಲ್ಲಿ ಸರ್ವ ಸಾಮಾನ್ಯ. ಹಂಗಾದಾಗ ದೇವಸ್ಥಾನದ ನಾಟಿ ಔಷಧಿನೇ ನಮಗೆ ಮದ್ದು. ಇವ್ರು ಗುಣ ಆಗಬೇಕಂದ್ರೆ ಸೀದಾ ಕರ್ಕೊಂಡೋಗಿ. ರಾಧಾ 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 ನೋಡು ರಾಧಾ. ರಾಧಾ ಏನಾಯ್ತು ರಾಧಾ? ಮಕ್ಕಳು ಇಷ್ಟೊತ್ತಾದ್ರೂ ಬಂದಿಲ್ಲ, ನಂಗೆ ಯಾಕೋ ಗಾಬರಿ ಆಗ್ತಿದೆ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಹೊಸದಾಗ ಮದುವೆ ಆಗಿರೋ ಹುಡುಗ ಹುಡುಗಿ ಸ್ವಲ್ಪ ಸುತ್ತಾಡ್ಕೊಂಡ್ ಬರ್ಲಿ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಅಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದೀರಾ ನೀವಿವತ್ತು? ಒಂದು ಫೋನ್ ಮಾಡಿದ್ರೆ ನಿಮ್ ಗಂಟೆನೂ ಹೋಗಲ್ಲ ಅಲ್ಲಿ. ಅಯ್ಯೋ, ಇಷ್ಟ ಕರೆಂಟು ಇದೆ. ಅವ್ರೇನ್ ಚಿಕ್ಕ ಮಕ್ಕಳಲ್ಲ ಸಾವಿತ್ರಿ, ನೀನ್ ಎಷ್ಟೊಂದು ಭಯ ಪಡೋ ಅಗತ್ಯನೇ ಇಲ್ಲ. ಆದ್ರೂ 2-3 ಸರಿ ಫೋನ್ ಮಾಡಿದ್ದೆ, ನಾಟ್ ರೀಚಬಲ್ ಅಂತ ಬಂತು. ಅಂಗಡಿ ಶಾಮಣ್ಣಂಗೆ ಫೋನ್ ಮಾಡಿದ್ರೆ ಅವ್ನಿಗೆ ಯಾಕೆ ಫೋನ್ ಮಾಡ್ಬೇಕು? ಅವ್ನ ಅಂಗಡಿ ಮುಂದೆ ಇವ್ರೇನಾದ್ರೂ ಹೋಗಿದ್ರೆ ಅವ್ನು ನೋಡಿರ್ತಾನಲ್ಲ, ಅದಕ್ಕೆ. ಅಯ್ಯೋ ಮಾರಾಯ್ತಿ, ಅಂಗಡಿ ಶಾಮಣ್ಣನಿಗೂ ಇವ್ರಿಗೂ ಏನೇ ಸಂಬಂಧ? ಕಾಮನ್ ಆಗಿ ನೀನ್ ಸೆನ್ಸ್ ಇಲ್ಲ ಅಂತ ಅನ್ಕೊಂಡಿದ್ದೆ, ಕಾಮನ್ ಸೆನ್ಸೇ ಇಲ್ಲ ಅಂತ ಇವತ್ತು ಗೊತ್ತಾಯ್ತು ನೋಡು. ಸಾಕು, ಸುಮ್ಮನಿರು. ನೀನೇನೋ ಸೆನ್ಸಿಬಲ್ ಶ್ರೀಪತಿ ತರ ಆಡ್ಬೇಡ ಅಲ್ಲಿ. ರಾಧಾ ಕಣ್ಬಿಡು ರಾಧಾ, ಪ್ಲೀಸ್ ರಾಧಾ, ಪ್ಲೀಸ್ ರಾಧಾ, ನೋಡು ನಾನಿದ್ದೀನಿ, ಏನು ಆಗಲ್ಲ ನಿನಗೆ, ಕಣ್ಬಿಡು ರಾಧಾ. ನೀನು ಇವಳನ್ನ ಹೀಗೆ ಎತ್ಕೊಂಡು ಕರ್ಕೊಂಡು ಹೋಗು. ಬೆನ್ನೋವು ಮಾವ, ಹೆವಿ ಬ್ಯಾಕ್ ಪೇನು. ಅರ್ಚಕ್ರೆ, ಅರ್ಚಕ್ರೆ! ರಾಧಾ ನೋಡು ರಾಧಾ, ಬಂದ್ಬಿಟ್ವಿ. ನೋಡು, ಇನ್ನೇನು ತಲೆ ಕೆಡ್ಸ್ಕೊಳಷ್ಟಿದೆ ರಾಧಾ. ಅರ್ಚಕ್ರೆ, ಅರ್ಚಕ್ರೆ, ಕಣ್ಬಿಡು ರಾಧಾ, ಪ್ಲೀಸ್. ಅಯ್ಯೋ ದೇವ್ರೆ, ಅರ್ಚಕ್ರೆ, ಅರ್ಚಕ್ರೆ! ಇರು, ಬಂದೆ. ಅರ್ಚಕ್ರೆ, ಅರ್ಚಕ್ರೆ! ಏನಪ್ಪ, ದೇವಸ್ಥಾನ ಮುಚ್ಚಿದ ಮೇಲೆ ಬಂದಿದೆಯಲ್ಲ, ಏನ್ ಗಾಬರಿ ಆಗಿದ್ದಾರೆ? ಏನಾಯ್ತು? ನನ್ನ ಹೆಂಡತಿ ಅರ್ಚಕ್ರೆ ಪ್ರಜ್ಞೆ ತಪ್ಪಿಡಿದಾಳೆ. ಹಾವು ಕಚ್ಚಿರ್ಬೇಕು ಅಂತ ದಾರಿಲಿ ಹೋಗ್ಬೇಕಾರೆ ಯಾರೋ ಸಿಕ್ತವ್ರು ಹೇಳಿದ್ರು. ನೀವೇನೋ ಔಷಧಿ ಕೊಡ್ತೀರಂತಲ್ಲ, ದಯವಿಟ್ಟು ಅವಳಿಗೆ ಕೊಡಿದ್ದೆ ಅರ್ಚಕ್ರೆ. ಆಕೆ ಎಲ್ಲಿದ್ದಾಳಪ್ಪ? ಬನ್ನಿ ಅರ್ಚಕ್ರೆ.